ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಆನಿಮೇಷನ್ ಎಫೆಕ್ಟ್ ಇದೆ. ಆನಿಮೇಷನ್ ಎಫೆಕ್ಟ್ ಅಲ್ಲಿ ನಿಮ್ಮ ವಿಡಿಯೋಸ್ಗೆ ಓಪನಿಂಗ್ ಆನಿಮೇಷನ್ ಮತ್ತು ಕ್ಲೋಸಿಂಗ್ ಆನಿಮೇಷನ್ ನ ಕೊಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ, ಎಫೆಕ್ಟ್ ಹೇಗೆ ಅಪ್ಲೈ ಆಗುತ್ತೆ ಅಂತ. ಸೊ ನೋಡ್ಬೋದು ಈ ತರ ಓಪನಿಂಗ್ ಅನಿಮೇಷನ್ ನಿಮ್ಮ ವಿಡಿಯೋಸ್ಗೆ ಕೂಡ ನೀವು ಅಪ್ಲೈ ಮಾಡಬಹುದು. ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ, ನೀವು ಚೂಸ್ ಮಾಡಬಹುದು. ನೀವು ಸಪ್ರೇಟ್ ಆಗಿ ಕೂಡ ಇನ್ ಅಂಡ್ ಔಟ್ ಎಫೆಕ್ಟ್ ಕೂಡ ಅಪ್ಲೈ ಮಾಡಬಹುದು ಅಂಡ್ ಹಾಗೆ ಕಾಂಬೋ ಕೂಡ ಬರುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. ಲೈಕ್ ಫಸ್ಟ್ ಸ್ಟಾರ್ಟಿಂಗ್ ಎಂಡ್ ಅಲ್ಲಿ ನಿಮ್ಗೆ ಯಾವ ತರ ಇಲ್ಲಿ ಝೂಮಿಂಗ್ ಇಂದ ಬಂತು, ಅದೇ ರೀತಿ ನಿಮ್ಗೆ ಲಾಸ್ಟ್ ಎಂಡಿಂಗ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ಅದೇ ಎಫೆಕ್ಟ್, ಝೂಮಿಂಗ್ ಎಫೆಕ್ಟ್ ನಿಮ್ಗೆ ಅಪ್ಲೈ ಆಗುತ್ತೆ. ಸೊ ಇದು ಒಂದು ಕಾಂಬೋ ಎಫೆಕ್ಟ್ ಅಂತ. ಸೊ ನನ್ನ ಸಜೆಷನ್ ಅಂದ್ರೆ ನಾರ್ಮಲ್ ಆಗಿ ಜಸ್ಟ್ ನೀವು ಓಪನಿಂಗ್ ಎಫೆಕ್ಟ್ ಮಾತ್ರ ಅಪ್ಲೈ ಮಾಡಿ, ಕಾಂಬೋ ಏನು ಅಪ್ಲೈ ಮಾಡೋದು. ಸೊ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಎಫೆಕ್ಟ್ ನ ಸೆಲೆಕ್ಟ್ ಮಾಡಿ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಈ ಎಫೆಕ್ಟ್ ನ ನೀವು ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಇದು ವಿತಿನ್ 0.5 ಸೆಕೆಂಡ್ ಅಲ್ಲಿ ಎಫೆಕ್ಟ್ ನಿಮ್ಗೆ ಅಪ್ಲೈ ಆಗ್ತಿರೋದು. ನೀವು ಇದನ್ನ ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು, ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಕೂಡ ಮಾಡ್ಕೋಬಹುದು. ಓಕೆ, ಇದನ್ನ ಲಾಕ್ ಮಾಡಿದರೆ ಇಷ್ಟಕ್ಕೆ ಮಾತ್ರ ಇದು ಆಗೋದು. ಸೊ ಇದು 0.5 ಸೆಕೆಂಡ್ಗೆ ಮಾತ್ರ ಇದು ಅಪ್ಲೈ ಆಗೋದು, ಅಲ್ಲೇ ಲಾಕ್ ಆಗಿದೆ. ಸೊ ಇದನ್ನ ಇಲ್ಲಿ ಈ ಎಫೆಕ್ಟ್ ನ ಅಪ್ಲೈ ಮಾಡೋದು. ಸೊ ಈ ತರ ಬರ್ತಿದೆ. ಐ ಥಿಂಕ್ ಅದು 2 ಎಫೆಕ್ಟ್ಸ್ ಅಪ್ಲೈ ಆಗುತ್ತೆ. ಸೊ ಈ ತರ 2 ಎಫೆಕ್ಟ್ಸ್ ಏನಾದ್ರು ಅಪ್ಲೈ ಆಗ್ಬಿಟ್ರೆ ಅದನ್ನ ಹೇಗೆ ರಿಮೂವ್ ಮಾಡೋದು, ಸೊ ಇದೊಂದು ತೋರಿಸ್ತೀನಿ ಹೇಗೆ ಅಂತ. ಸೊ ನಾರ್ಮಲ್ ಆಗಿ ಆನಿಮೇಷನ್ ಎಫೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಈ ಕಾಂಬೋ ಅಲ್ಲಿ ಈ ಎಫೆಕ್ಟ್ಸ್ ನ ಅಪ್ಲೈ ಆಗಿರೋದು. ಸೊ ಇದನ್ನ ನೀವು ನನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಎಫೆಕ್ಟ್ ರಿಮೂವ್ ಆಗಿರುತ್ತೆ. ಸೊ ನೋಡ್ಬೋದು ಆ ಎಫೆಕ್ಟ್ ಬರಲ್ಲ, ಸಿಂಪಲ್ ನಾವು ಅಪ್ಲೈ ಮಾಡಿದ್ವಲ್ಲ ಮಾತ್ರ ಬಂತು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಎಫೆಕ್ಟ್ಸ್ ಅಂತ ಇದಿಲ್ಲ. ಎಫೆಕ್ಟ್ಸ್ ನಾನು ಕವರ್ ಮಾಡಿದೆ ಆಕ್ಚುಲಿ. ವಿಡಿಯೋ ಎಫೆಕ್ಟ್ಸ್ ಮತ್ತು ನಿಮಗೆ ವಿಡಿಯೋ ಎಫೆಕ್ಟ್ಸ್ ಮತ್ತು ಬಾಡಿ ಎಫೆಕ್ಟ್ಸ್ 2 ಕವರ್ ಮಾಡಿದೆ. ಸೊ ಹಾಗೆ ಎಫೆಕ್ಟ್ಸ್ ಅಲ್ಲಿ ನಿಮಗೆ ವಿಡಿಯೋ ಎಫೆಕ್ಟ್ಸ್ ಮತ್ತು ಬಾಡಿ ಎಫೆಕ್ಟ್ಸ್ ಅಂಡ್ ಸ್ಟೈಲ್ ಅಂತ 3 ಆಪ್ಷನ್ಸ್ ಬರುತ್ತೆ. ಸೊ ವಿಡಿಯೋ ಎಫೆಕ್ಟ್ಸ್ ಅಲ್ಲಿ ಒಂದು ಎಫೆಕ್ಟ್ ನ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನಾವು ಈ ಎಫೆಕ್ಟ್ ಕೂಡ ಅಪ್ಲೈ ಮಾಡ್ಬೋದು. ಲೈಕ್ ಗ್ಲೋ ತರ ಬರುತ್ತೆ ನೋಡಿ, ಬರೀ ನನ್ನ ಬಾಡಿ ಮೇಲೆ ಒಂಥರ ಗ್ಲೋ ತರ ಬರುತ್ತೆ. ಆ ತರ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಗ್ಲೋನ ನೀವು ಜಾಸ್ತಿ ಕಮ್ಮಿ 2 ಕೂಡ ಮಾಡ್ಕೋಬಹುದು. ಸೊ ಇದು ಚೆನ್ನಾಗಿ ಕಾಣ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡುತ್ತಾ ಬೇರೆ ಎಫೆಕ್ಟ್ ನೋಡ್ಬೋದು. ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ. ಕ್ಲೋಸಿಂಗ್ ಅಂಡ್ ಇದರಲ್ಲೂ ಕೂಡ ನೀವು ಕ್ಲೋಸಿಂಗ್ ಅಂಡ್ ಓಪನಿಂಗ್ ಶಾಟ್ ಕೂಡ ಇಟ್ಕೋಬಹುದು. ಲೈಕ್ ಹೇಗೆ ಈ ಎಫೆಕ್ಟ್ ಅಲ್ಲಿ ನಿಮಗೆ ಈ ತರ ಆಪ್ಷನ್ಸ್ ಎಲ್ಲ ಬಂದಿತ್ತು. ಇದರಲ್ಲಿ ಲಿಮಿಟೆಡ್ ಇದೆ, ಜಾಸ್ತಿ ಅಷ್ಟು ಆಪ್ಷನ್ಸ್ ಇಲ್ಲ. ಬಟ್ ನೀವು ಎಫೆಕ್ಟ್ ಅಲ್ಲೂ ಆ ಆಪ್ಷನ್ಸ್ ನ ನೀವು ಅಪ್ಲೈ ಮಾಡಬಹುದು. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಶಾಟ್ ನ ಕೊಟ್ಕೋ, ಬೇಜಾನ್ ಆಪ್ಷನ್ಸ್ ಇದೆ. ಇದನ್ನ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು ತುಂಬಾ ಈಸಿಲಿ. ಸೊ ಯೂಶಲಿ ಈ ಎಫೆಕ್ಟ್ ಬಂದು ಟ್ರಾನ್ಸಿಷನ್ ಎಫೆಕ್ಟ್ಸ್ ಅಲ್ಲಿ ಜಾಸ್ತಿ ಅಪ್ಲೈ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಗೆ ಇದು ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಈ ವಿಡಿಯೋನ. ಸೊ ಇಲ್ಲಿ ನಾವು ಒಂದು ಟ್ರಾನ್ಸಿಷನ್ ಎಫೆಕ್ಟ್ ನ ಹಾಕ್ಬಹುದು ನೋಡಿ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ವೈಟ್ ಬಟನ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಈ ಆಪ್ಷನ್ಸ್ ಎಲ್ಲ ಬರುತ್ತೆ. ಸೊ ಈ ಆಪ್ಷನ್ಸ್ ನೀವು ಒಂದು ಲೈಟ್ ಎಫೆಕ್ಟ್ ನ ಹಾಕೋಬಹುದು. ಸೊ ಈ ತರ ಬರುತ್ತೆ ಅದು. ಸೊ ಇದು ಇಷ್ಟ ಆಗ್ತಿಲ್ಲ ಅಂದ್ರೆ ನೀವು ಬೇರೆ ಎಫೆಕ್ಟ್ಸ್ ಇದೆ. ಇಲ್ಲಿ ಕ್ಯಾಮ್ರಾ ಎಫೆಕ್ಟ್ಸ್ ಇದೆ, ಈ ತರ ಡಿಸಾಲ್ವ್ಸ್ ಎಫೆಕ್ಟ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ಲೈಟ್ ಎಫೆಕ್ಟ್ಸ್ ಲೈಟ್ ಎಫೆಕ್ಟ್ ಇಲ್ಲಿ ಇದ್ರ ಮೇಲೆ ಅಷ್ಟು ಎಫೆಕ್ಟಿವ್ ಆಗಿ ಕಾಣ್ತಿಲ್ಲ. ಸೊ ಬೇರೆ ಎಫೆಕ್ಟ್ ನ ಒಂದ್ಸರಿ ಟ್ರೈ ಮಾಡುವ. ಸ್ಲೈಡ್ ಎಫೆಕ್ಟ್ ನ ಹಾಕುವ. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಕಾಣ್ತದೆ. ಸೊ ಇದೇ ನಾನು ಹೇಳ್ತಿದ್ದೆ ಮುಂಚೆ ನಿಮಗೆ. ಈ ತರ ನೀವು ಸ್ಪೀಡ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಆ ಎಫೆಕ್ಟು. ಇದನ್ನ ನಾವು 3 ಸೆಕೆಂಡಲ್ಲಿ ಇರ್ತದೆ. ಸೊ ಹಾಗೆ ಈ ಎಫೆಕ್ಟ್ಗೆ ನೀವು ಒಂದು ಸೌಂಡ್ ಎಫೆಕ್ಟ್ ಕೂಡ ಹಾಕೋಬಹುದು. ಅದು ಹೇಗೆ ಅಂದ್ರೆ ಆ ಎಫೆಕ್ಟ್ ಮೇಲೆ ನೀವು ಸೌಂಡ್ ಎಫೆಕ್ಟ್ ಕೂಡ ಹಾಕೋಬಹುದು. ಲೈಕ್ ನೀವು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಆಡಿಯೋ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಗ್ಲಿಚ್ ತರ ಬಂತಲ್ಲ, ಇದರಲ್ಲಿ ನೀವು ಗ್ಲಿಚ್ ಅಂತ ಸರ್ಚ್ ಮಾಡಿದ್ರೆ ಆ ಗ್ಲಿಚ್ ಎಫೆಕ್ಟ್ ಬರುತ್ತೆ ನೋಡಿ. ಸೌಂಡ್ ಅಲ್ಲಿ ಜಸ್ಟ್ ನೀವು ಸರ್ಚ್ ಮಾಡಬೇಕು ಗ್ಲಿಚ್ ಅಂತ ನೋಡಿ. ಈ ತರ ಗ್ಲಿಚ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸುಮಾರು ಆಪ್ಷನ್ಸ್ ಬಂದ್ಬಿಡುತ್ತೆ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಕೆಳಗಡೆ ನೀವು ಆ ಎಫೆಕ್ಟ್ ನ ಅಪ್ಲೈ ಮಾಡಿದ್ರೆ ಸೊ ಎಫೆಕ್ಟಿವ್ ಆಗಿ ಕಾಣುತ್ತೆ ಆ ವಿಡಿಯೋ ಟ್ರಾನ್ಸಿಷನ್. ಲೈಕ್ ಫಾರ್ ಎಕ್ಸಾಂಪಲ್ ಸೊ ಈ ತರ ಸೌಂಡ್ ಎಫೆಕ್ಟ್ಸ್ ಎಲ್ಲ ನೀವು ಅಪ್ಲೈ ಮಾಡ್ಕೊಂಡು. ಸೊ ಈ ವಿಡಿಯೋ ಮತ್ತು ಬಾಡಿ ಎಫೆಕ್ಟ್ಸ್ ನಿಮ್ಮ ವಿಡಿಯೋಸ್ ಮೇಲೆ ನೀವು ಟ್ರೈ ಮಾಡ್ತೀರಾ ಅಂದ್ರೆ, ಎಲ್ಲ ಆಪ್ಷನ್ಸ್ ಯೂಸ್ ಮಾಡಿ ಟ್ರೈ ಮಾಡ್ತಾ ಇರ್ತೀರಾ ಅಂದ್ರೆ ನೀವೇ ಎಕ್ಸ್ಪರ್ಟ್ ಆಗೋದು ಇದರಲ್ಲಿ. ಹಾಗೆ ಇದರಲ್ಲಿ ಸ್ಟೈಲ್ ಆಪ್ಷನ್ ಬಂದು ಅದು ಇಮೇಜಸ್ ಅಲ್ಲಿ ಮಾತ್ರ ಅದು ಅಪ್ಲೈ ಆಗೋದು. ಸೊ ಇದು ವಿಡಿಯೋ, ಸೊ ಇದು ಇರಲಿ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಡಿಲೀಟ್. ಸೊ ಆಬ್ವಿಯಸ್ಲಿ ಡಿಲೀಟ್ ಮಾಡ್ಬೋದು ಈ ಥರ. ಸೊ ಅನ್ವಾಂಟೆಡ್ ಪಾರ್ಟ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡಾದ್ಮೇಲೆ ಈ ಆಪ್ಷನ್ ಅಪಿಯರ್ ಆಗುತ್ತೆ ಬೇಸಿಕಲಿ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಇದು ವಾಯ್ಸ್ ಇನ್ಹ್ಯಾನ್ಸರ್ ಅಂದ್ರೆ ಈ ವಿಡಿಯೋ ಮೇಲೆ ನೀವು ವಾಯ್ಸ್ ಹಾಕ್ತಿರಲ್ಲ, ನೀವು ವಾಯ್ಸ್ ಓವರ್ ಕೊಡ್ತೀರ. ಆ ವಾಯ್ಸ್ ಓವರ್ ಅಲ್ಲಿ ನೀವು ನಾಯ್ಸ್ ನ ಕ್ಲೀನ್ ಮಾಡಬಹುದು, ಬ್ಯಾಕ್ ಗ್ರೌಂಡ್ ನಾಯ್ಸ್ ನ ನೀವು ರಿಡ್ಯೂಸ್ ಮಾಡಬಹುದು. ಹಾಗೆ ಅದ್ರ ಜೊತೆಗೆ ನಿಮ್ಮ ವಾಯ್ಸ್ ನ ನೀವು ಇನ್ಹ್ಯಾನ್ಸ್ ಮಾಡಬಹುದು ಈ ಎಫೆಕ್ಟ್ ಇಂದ. ಸೊ ಈ ಬೇಸಿಕ್ಲಿ ಇದು ಕೂಡ ಅದೇ ರೀತಿ ವರ್ಕ್ ಆಗೋದು. ವಾಯ್ಸ್ ನ ರಿಮೂವ್ ಮಾಡಬಹುದು, ವಾಯ್ಸ್ ನ ಸ್ವಲ್ಪ
ಲೈಕ್ ತೆಗಿಬೋದು. ಲೈಕ್ ಇದ್ರ ಮೇಲೆ ಈಗ ಕೇಳ್ಬೋದು ನೀವು ಈ ಥರ ವಾಯ್ಸ್ ಬರ್ತಿದೆಯಲ್ಲ, ಸೊ ಈ ವಾಯ್ಸ್ನ ನೀವು ರಿಮೂವ್ ಮಾಡ್ಬೋದು ಡೈರೆಕ್ಟಾಗಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲೇ ರಿಮೂವ್ ಆಗುತ್ತೆ. ಸೊ ಬೇಸಿಕಲಿ ಎಫೆಕ್ಟ್ ಏನಂದರೆ ಲೈಕ್ ಹೇಗೆ ನೀವು ಸೌಂಡ್ ಎಫೆಕ್ಟ್ನ ಯೂಸ್ ಮಾಡ್ಕೊಂಡು ನಿಮ್ಮ ಸೌಂಡ್ನ ಅಡ್ಜಸ್ಟ್ ಮಾಡ್ತೀರಾ, ಲೌಡ್ನೆಸ್ ಅಡ್ಜಸ್ಟ್ ಮಾಡ್ಕೋತೀರಾ, ಆ್ಯಂಡ್ ಹಾಗೆ ನಿಮ್ಮ ಸೌಂಡ್ನ ಕಂಪ್ಲೀಟ್ ಮ್ಯೂಟ್ ಮಾಡ್ತೀರಾ, ಜಾಸ್ತಿ ಮಾಡ್ತೀರಲ್ಲ, ಸೊ ಅದೇ ರೀತಿ ಅದು ಕೂಡ ವರ್ಕ್ ಆಗುತ್ತೆ.